ತಮಿಳುನಾಡಿನಲ್ಲಿ ರಿಸಲ್ಟ್ ನಲ್ಲಿ ನಾವು ನೋಡಿದ್ವಿ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಅಲ್ಲಿ ಸಂಖ್ಯಾಬಲ ಇಲ್ಲ ಸರ್ಕಾರ ರಚನೆಗೆ. ಆ ಕಸರತ್ತನ್ನ ವಿಜಯ್ ಮುಂದುವರಿಸಿದ್ರು. ನಿನ್ನೆ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡಿದ್ರು. ನಂಬರ್ ಗೇಮ್ ನಲ್ಲಿ ಕಡೆಗೂ ಸಕ್ಸಸ್ ಆದ ವಿಜಯ್ ಇವತ್ತು ಹಕ್ಕು ಮಂಡನೆಯನ್ನ ಮಾಡ್ತಾರೆ. ನಾಳೆಯೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಮಾಹಿತಿಗಳಿದೆ. ಆಲ್ರೆಡಿ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಇರಬೇಕು ಅಂತಾನೂ ಕೂಡ ಚರ್ಚೆಗಳು ಆಗಿದೆಯಂತೆ. ಒಂದು ಹಂತಕ್ಕೆ ಫೈನಲೈಸ್ ಮಾಡ್ಕೊಂಡಿದ್ದಾರೆ ಅಂತಾನೂ ಮಾಹಿತಿಗಳಿದೆ. ಇನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಆಯ್ಕೆಯಾಗಿದ್ದಾರೆ. ಡಿಎಂಕೆಗೆ ಕೈಕೊಟ್ಟು ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವನ್ನ ಕೊಡೋದಕ್ಕೆ ಒಪ್ಕೊಂಡಿದೆ ಎಡಪಕ್ಷಗಳು. ಹಾಗೇನೆ ಸಣ್ಣ ಸಣ್ಣ ಪಕ್ಷಗಳು ಇದೀಗ ವಿಜಯ್ ಕೈ ಹಿಡಿಯೋದು ಬಹುತೇಕ ಫಿಕ್ಸ್ ಅಂತ ಹೇಳಿ ಆಗಿದೆ. ಅಂದ್ರೆ ಮಾತುಕತೆ ಎಲ್ಲ ಆಗಿದೆ, ಫೈನಲೈಸ್ ಆಗಿದೆ. ಇನ್ನು ವಿಜಯ್ಗೆ ಅಣ್ಣಾ ಡಿಎಂಕೆನೂ ಕೂಡ ಬೆಂಬಲ ಅಂತ ಹೇಳ್ತಾ ಇದೆ. ಎಐಎಡಿಎಂಕೆ ಪಕ್ಷವನ್ನ ಎರಡನೇ ಆಯ್ಕೆಯಲ್ಲಿಟ್ಟಿದ್ದಾರೆ. ಆಪ್ಷನ್ 2 ಅಂತ ಇಟ್ಕೊಂಡಿದ್ದಾರೆ. ಇವತ್ತು ಸಭೆ ಸೇರಿ ಬೆಂಬಲದ ಬಗ್ಗೆ ಫೈನಲ್ ಆಗಿ ಚರ್ಚೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಇವತ್ತು ಸರ್ಕಾರ ರಚನೆಗೆ ವಿಜಯ್ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಇನ್ನು ನಾಳೆ ಚೆನ್ನೈನಲ್ಲಿ ಜನನಾಯಕನ ಪ್ರಮಾಣ ಸ್ವೀಕಾರವನ್ನ ಮಾಡ್ತಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳು ನಡೀತಿದೆ ಅಂತ ಹೇಳಿ ಮಾಹಿತಿ ಇದೆ. ಜವಾಹರ್ ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳಾಗ್ತಾ ಇದೆ, ವೇದಿಕೆಗಳು ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಸುನಾಮಿಯನ್ನೇ ಸೃಷ್ಟಿ ಮಾಡಿದ್ರು. ಈಗ ಕಾಂಗ್ರೆಸ್ ಮತ್ತೆ ಎಡಪಕ್ಷಗಳ ಜೊತೆಗೂಡಿ ವಿಜಯ್ ಸರ್ಕಾರ ರಚನೆಗೆ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಬಹುತೇಕ ನಾಳೆನೇ ಪ್ರಮಾಣ ಸ್ವೀಕಾರ ಮಾಡ್ತಾರೆ ಅಂತ ಮಾಹಿತಿಗಳಿದೆ. ಇನ್ನು ಡಿಎಂಕೆಗೆ ಕೈಕೊಟ್ಟು ಕಾಂಗ್ರೆಸ್ ವಿಜಯ್ ಕೈ ಹಿಡಿಯೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಆರಂಭದಿಂದಲೇ ನಾವು ನೋಡ್ತಾ ಇದ್ವಿ. ಫಲಿತಾಂಶ ಅತಂತ್ರ ಆದಾಗಿನಿಂದಲೂ ಕೂಡ ರಾಹುಲ್ ಗಾಂಧಿ ಅವರು ವಿಶ್ ಮಾಡಿದ್ದು, ಕಾಂಗ್ರೆಸ್ನ ಒಲವಿದೆ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ವಿಜಯ್ ಒಂದು ಇತಿಹಾಸವನ್ನೇ ಕ್ರಿಯೇಟ್ ಮಾಡಿದ್ದಾರೆ ತಮಿಳುನಾಡಿನಲ್ಲಿ. ಆದ್ರೆ ವಿಜಯ್ ಮುಂದೆ ಸಾಲು ಸಾಲು ಸವಾಲುಗಳಿದೆ. ಮುಖ್ಯವಾಗಿ ಅವರಿಗೆ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಆದ್ರೆ ರಾಜಕಾರಣದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಜನ ಏನೋ ಗೆಲ್ಸ್ಕೊಟ್ಟಿದ್ದಾರೆ. ಈಗ ಆಡಳಿತದ ಅನುಭವದ ಕೊರತೆ ಇದೆ. ಬೆಟ್ಟದಷ್ಟು ಭರವಸೆಯನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಮಹಿಳೆಯರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೊಟ್ಟಿದ್ರು ಭರವಸೆಗಳನ್ನ. ಮಹಿಳೆಯರು ಅದನ್ನು ಈಡೇರಿಸ್ತಾರೆ ಅನ್ನೋ ವಿಶ್ವಾಸದ ಮೇಲೆ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷಕ್ಕೆ ಓಟನ್ನ ಹಾಕಿದ್ದಾರೆ, ಗೆಲ್ಲಿಸ್ಕೊಟ್ಟಿದ್ದಾರೆ. ಈಗ ಅದಕ್ಕೆಲ್ಲ ಹಣಕಾಸು ಹೊಂದಾಣಿಕೆ ಹೆಂಗೆ, ಸಾಲದ ಹೊರೆ ಆಲ್ರೆಡಿ ಇದೆ, ಅದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ವಿಜಯ್? ಗ್ಯಾರಂಟಿ ನಿರ್ವಹಣೆ, ಕಲ್ಯಾಣ ಯೋಜನೆಗಳ ಜಾರಿ ಹೇಗೆ ಮಾಡ್ತಾರೆ? ಮೈತ್ರಿ ನಿರ್ವಹಣೆಯೂ ಕೂಡ ವಿಜಯ್ಗೆ ದೊಡ್ಡ ಸವಾಲಾಗಿದೆ. ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಎದುರಿಸೋದು ಸವಾಲು. ರಾಜಕೀಯವಾಗಿಯೂ ಕೂಡ ಇತರೆ ಪಕ್ಷಗಳನ್ನ ಫೇಸ್ ಮಾಡೋದು ಕಷ್ಟ. ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಕೂಡ ಅಗತ್ಯ ಇದೆ. ಸಾಲು ಸಾಲು ಸವಾಲುಗಳಂತೂ ವಿಜಯ್ ಮುಂದೆ ಇದೆ. ಒಂದು ಕೊಟ್ಟಂತ ಭರವಸೆಗಳನ್ನ ಹೆಂಗೆ ಈಡೇರಿಸ್ತಾರೆ, ಖಜಾನೆಯನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ, ಹಣಕಾಸಿನ ವಿಷಯವಾಗಿ, ಇನ್ನೊಂದ್ ಕಡೆ ರಾಜಕಾರಣದ ವಿಷಯವಾಗಿ ಇತರೆ ಪಕ್ಷಗಳನ್ನ ಫೇಸ್ ಮಾಡೋದು, ಇನ್ನೊಂದ್ ಕಡೆ ತಮಿಳುನಾಡು ಸರ್ಕಾರ, ಕೇಂದ್ರ ಸರ್ಕಾರ ಯಾವಾಗಲೂ ತಿಕ್ಕಾಟ ಇದ್ದಿದ್ದೆ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಹಲವಾರು ಸಮಸ್ಯೆಗಳಂತೂ ಇದ್ದೇ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರ್ನಹಳ್ಳಿ. ಪೃಥ್ವಿರಾಜ್, ಒಂದು ಕಡೆ ಈಗ ಸರ್ಕಾರ ರಚನೆಯ ಸರ್ಕಸ್ ಆಲ್ಮೋಸ್ಟ್ ಮುಗಿದಿದೆ. ಕಾಂಗ್ರೆಸ್ ಮತ್ತೆ ಎಡಪಕ್ಷಗಳ ಜೊತೆ ಸೇರ್ಕೊಂಡು ವಿಜಯ್ ಸರ್ಕಾರ ರಚನೆಯನ್ನ ಮಾಡ್ತಾರೆ. ನಾಳೆನೇ ಪ್ರಮಾಣ ವಚನ. ಸೊ ಈ ಒಂದು ಹೊಂದಾಣಿಕೆ ಯಾವ ತರ ನಡೀಬಹುದು? ಮತ್ತೆ ಅನುಭವದ ಕೊರತೆ ಇದೆ, ಸಾಲು ಸಾಲು ಸವಾಲುಗಳಿದೆ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು ವಿಜಯ್? ಶರ್ಮಿತಾ, ಇಲ್ಲಿ ವಿಜಯ್ ಮೊಟ್ಟ ಮೊದಲ ಬಾರಿಗೆ ಈಗ ಅಂದ್ರೆ ಹಳೆ ದ್ರಾವಿಡ ಪಕ್ಷಗಳು ಪಕ್ಕಕ್ಕೆ ಹೋಗಿ ಹೊಸ ಮಾಡ್ರನ್ ದ್ರಾವಿಡ ಪಕ್ಷ ಈಗ ಅಧಿಕಾರಕ್ಕೆ ಏರ್ತಾ ಇರುವಂತ ಈ ಸಂದರ್ಭದಲ್ಲಿ ಅಂದ್ರೆ ನಿನ್ನೆಷ್ಟೇ ಇಮೇಲ್ ಮಾಡಿದ್ರು ರಾಜ್ಯಪಾಲರಿಗೆ, ರಾಜೇಂದ್ರ ಅರ್ಲೇಕರ್ ಅವರಿಗೆ. ಇವತ್ತು ಅವ್ರನ್ನ ಭೇಟಿಯಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಅವರು ಅಂದ್ರೆ ಅವ್ರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ನಾಳೆನೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇರುವಂತದ್ದು ನೆಹರು ಸ್ಟೇಡಿಯಂನಲ್ಲಿ. ಅದಕ್ಕೆ ಭರ್ಜರಿ ಸಿದ್ಧತೆಗಳು ಕೂಡ ಆಗ್ತಾ ಇದಾವೆ. 20 ಸಚಿವರ ಜೊತೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಇದೇ ಸಂದರ್ಭದಲ್ಲಿ ಯಾರ ಜೊತೆ ಸೇರ್ಕೊಂಡು ಅವರು ಸರ್ಕಾರವನ್ನ ರಚನೆ ಮಾಡ್ತಾರೆ? ಅಲ್ಪಮತದ ಸರ್ಕಾರನ ಅಥವಾ ಒಂದು ದೊಡ್ಡ ಬೆಂಬಲವನ್ನ ಪಡ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾರಾ ಅನ್ನುವಂಥ ಕುತೂಹಲ. ಎರಡು ಆಪ್ಷನ್ ಇಲ್ಲಿ ಪ್ರಮುಖವಾಗಿ ಇರುವಂಥದ್ದು. ಒಂದು ಪ್ರಮುಖವಾಗಿ ನಾವು ನೋಡೋದಾದ್ರೆ ಡಿಎಂಕೆ ಜೊತೆ ಅವ್ರು ಹೋಗುವಂತ ಚಾನ್ಸಸ್ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅವರಿಗೆ ಬಂದಿರುವಂತ ಸೀಟ್ಸ್ಗಳು, ವೋಟ್ಗಳು ಎಲ್ಲವೂ ಕೂಡ ಡಿಎಂಕೆ ವಿರುದ್ಧದ ವೋಟ್ಗಳು.
DMK ಆಡಳಿತದಲ್ಲಿತ್ತು, ಆಂಟಿ ಇನ್ಕಂಬೆನ್ಸಿ ವೋಟ್ಗಳು ಬಂದಿರುವಂತ ಹಿನ್ನೆಲೆಯಲ್ಲೇ ವಿಜಯ್ ಇವತ್ತು 108 ಸ್ಥಾನಗಳನ್ನ ಪಡ್ಕೊಳ್ಳಿಕ್ಕೆ ಆಗಿರುವಂತದ್ದು. ಸೊ ಹೀಗಾಗಿ ಅವರು DMK ಜೊತೆ ಹೋಗ್ಲಿಕ್ಕಂತೂ ಆಗೋದಿಲ್ಲ. ಅದು ಆ ಒಂದು ಆಪ್ಷನ್ ಅಂತೂ ರೂಲ್ಡ್ ಔಟ್. ಅವರು ಕೂಡ ಹೇಳಿದ್ದಾರೆ DMK ಅವರು, ನಾವು ಪ್ರತಿಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ತೀವಿ ಅಂತ. ಇನ್ನು ಪ್ರಮುಖ 2 ಆಪ್ಷನ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ 5 ಸ್ಥಾನವನ್ನ ಗೆದ್ದಿದೆ, CPI 2 ಸ್ಥಾನ, CPM 2 ಸ್ಥಾನ, IUML 2 ಸ್ಥಾನ, VCK 2 ಸ್ಥಾನವನ್ನ ಗೆದ್ದಿರುವಂತದ್ದು. DMDK ಅವರು 1 ಸ್ಥಾನವನ್ನ ಗೆದ್ದಿದ್ದಾರೆ. ಇವರ ಬೆಂಬಲದೊಂದಿಗೆ ಒಂದು ಅಲ್ಪಮತದ ಸರ್ಕಾರವನ್ನ ರಚಿಸುವಂತ ನಿಟ್ಟಿನಲ್ಲಿ ವಿಜಯ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಕಾಂಗ್ರೆಸ್ ನಿಂದ ಪಾಸಿಟಿವ್ ಸೈನ್ ಸಿಗ್ತಾ ಇತ್ತು. ಅಲ್ಲಿ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ವಿಶ್ ಮಾಡಿದ್ದಾಗಿರ್ಬೋದು, ಮತ್ತೊಂದ್ ಕಡೆ KC ವೇಣುಗೋಪಾಲ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ರು. ನಾವು ನಿರ್ಧಾರ ಮಾಡ್ತೀವಿ, ಬುಧವಾರ ಹೇಳ್ತೀವಿ ಅಂತೆಲ್ಲ ಹೇಳಿದ್ರು. ಆದರೂ ಕೂಡ ಕಾಂಗ್ರೆಸ್ ಇಲ್ಲೊಂದು ಸ್ಟ್ರಾಟಜಿ ಮಾಡಿತ್ತು, ನಾವು ನಿರ್ಧಾರ ಹೇಳಿದ್ರೆ DMK ಎಲ್ಲ ಆಕ್ರೋಶ ವ್ಯಕ್ತಪಡಿಸುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ತಮಿಳುನಾಡಿನ ರಾಜ್ಯ ಕಾಂಗ್ರೆಸ್ ಘಟಕಕ್ಕೆ ಅದಕ್ಕೆ ಸೂಚನೆ ಕೊಟ್ಟಿತ್ತು, ನೀವು ಏನ್ ನಿರ್ಧಾರ ಮಾಡ್ತೀರಾ ಮಾಡಿ ಅಂತ. ಬಿಕಾಸ್ ಇಲ್ಲಿ ಮೈತ್ರಿ ಆಗಿದ್ದು ಕಾಂಗ್ರೆಸ್ ಮತ್ತು DMK ನಡುವೆ ಚುನಾವಣಾ ಪೂರ್ವ ಮೈತ್ರಿ, ಅದು ಚುನಾವಣೋತ್ತರ ಮೈತ್ರಿ ಅಲ್ಲ. ಸೊ ಹೀಗಾಗಿ ಅವರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅನ್ನುವಂಥ ಭಯ ಕಾಡ್ತಾ ಇದೆ ಕಾಂಗ್ರೆಸ್ಗೆ. ಅವರು ಕೂಡ ಈಗ ಆಲ್ರೆಡಿ ಸರವಣನ್ ಅನ್ನುವಂಥವ್ರು DMK ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೆನ್ನಿಗೆ ಚೂರಿ ಆಗ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ನಿಟ್ಟಿನಲ್ಲಿ. ಅದೇನೇ ಇದ್ರೂ ಕೂಡ ತಮಿಳುನಾಡಿನ ರಾಜ್ಯ ಕಾಂಗ್ರೆಸ್ ಘಟಕ ನಾವು ಬೆಂಬಲವನ್ನು ಕೊಡ್ತೀವಿ TVKಗೆ ಅಂತ ಹೇಳುವ ಮುಖಾಂತರ ಒಂದು ಹಂತದಲ್ಲಿ ಭರವಸೆ ಸಿಕ್ಕಿದೆ. ಇನ್ನು CPI CPM ಅವರು ಕೂಡ ನಿರ್ಧಾರವನ್ನು ಮಾಡುವಂಥ ಚಾನ್ಸಸ್ ಇದೆ TVK ಬೆಂಬಲವನ್ನು ಕೊಡುವಂಥ ನಿಟ್ಟಿನಲ್ಲಿ. ಇಲ್ಲಿ ಪ್ರಮುಖ ಸವಾಲು ಅಂತ ನೋಡ್ತಾ ಹೋದಾದ್ರೆ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದು. ಯಾಕೆಂದ್ರೆ AIADMK ಅವರು ಕೂಡ ಬೆಂಬಲವನ್ನು ಕೊಡುವಂಥ ಚಾನ್ಸಸ್ ಇದೆ. TVK ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರೇ ಕೇಳೋದಕ್ಕಿಂತ ಇವರೇ ನಿರ್ಧಾರ ಮಾಡಿಬಿಟ್ಟು ಕೊಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ TVK ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಇಲ್ಲಿ ಪ್ರಮುಖ ಸವಾಲು ಅನ್ನುವಂಥದ್ದು ಏನು ಅಂತ ನೋಡೋದಾದ್ರೆ, ಮೊದಲೇ ಅನುಭವ ಇಲ್ಲ ವಿಜಯ್ ಅವರಿಗೆ. ಮತ್ತೊಂದು ಕಡೆ ಅವ್ರ ಜೊತೆ ಗೆದ್ದಿರುವಂಥವ್ರು ಎಲ್ಲರೂ ಕೂಡ ಹೊಸಬರು, ಯಾರು ಕೂಡ ಅನುಭವ ಇರುವಂಥವ್ರು ಅಲ್ವೇ ಅಲ್ಲ. ಸೊ ಹೀಗಾಗಿ ಸರ್ಕಾರ ರಚನೆ ಮಾಡಿ ಆಡಳಿತ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ಎರಡೂ ಪಕ್ಷಗಳು ಅಧಿಕಾರವನ್ನು ನಡೆಸಿ ಅಧಿಕಾರದ ರುಚಿಯನ್ನು ನೋಡಿ ಸಾಕಷ್ಟು ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದಂಥವ್ರು. DMK ಆಗಲಿ AIADMK ಆಗಲಿ ಅವರಿಬ್ಬರೂ ಕೂಡ ಆಪೋಸಿಷನ್ ಅಲ್ಲಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಅವರನ್ನ ಫೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹೀಗಾಗಿ AIADMK ಅವ್ರನ್ನ ಜೊತೆಗೆ ಕರೆದುಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ದಾಳಿಯನ್ನ ತಪ್ಪಿಸ್ಕೊಳ್ಬಹುದು ಅಂತ ಕೂಡ ವಿಜಯ್ದು ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಒಟ್ಟಲ್ಲಿ ಹೇಗಾದ್ರೂ ಮಾಡಿ ಅವ್ರ ಜೊತೆ ನಾವು ಸರ್ಕಾರ ಮಾಡಿ NDA ಒಕ್ಕೂಟಕ್ಕೆ ಹೋಗಬಾರ್ದು TVK ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲೇ ಮೊದಲದಾಗಿ TVKಗೆ ಕಾಂಗ್ರೆಸ್ನವರೇ ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲಿ NDA ಮೈತ್ರಿಕೂಟಕ್ಕೆ ಹೋಗ್ಬಿಡ್ತಾರೆ ಅನ್ನುವಂಥ ಭಯ ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ನೀವು ಆಗಲೇ ಹೇಳ್ತಾ ಇದ್ರಿ, ಸರ್ಕಾರವನ್ನ ರಚನೆ ಮಾಡಿದ ನಂತರ ಸಾಕಷ್ಟು ಸವಾಲುಗಳಿದ್ದಾವೆ ಅಂತ. DMK AIADMK ಅಂದ್ರೆ ನಾವು ಗ್ಯಾರಂಟಿ ನೋಡ್ತಾ ಇದ್ವಲ್ಲ, ನಮ್ಮ ರಾಜ್ಯದಲ್ಲಿ 2023 ಎಲೆಕ್ಷನ್ ಅಲ್ಲಿ ಶುರುವಾದಂಥ ಗ್ಯಾರಂಟಿ ಇತ್ತಲ್ಲ, ಅದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿರಬಹುದು. ಆದರೆ ಗ್ಯಾರಂಟಿ ಅನ್ನುವಂಥದ್ದು ಫಸ್ಟ್ ಶುರುವಾಗಿದೆ ತಮಿಳುನಾಡಿನಲ್ಲಿ. ಅಲ್ಲಿ ಉಚಿತ ಭರವಸೆಗಳ ಮೇಲೆ ಭರವಸೆಗಳನ್ನ ಕೊಟ್ಕೊಂಡೇ ಬರ್ತಾ ಇದ್ರು. ಅದು ಎಷ್ಟರ ಹಂತಕ್ಕೆ ಹೋಗಿದೆ ಅಂದ್ರೆ, ತಮಿಳುನಾಡಿನಲ್ಲಿ 10 ಲಕ್ಷ ಕೋಟಿಯಷ್ಟು ಸಾಲ ಇರುವಂಥದ್ದು. ಆ 10 ಲಕ್ಷ ಕೋಟಿ ಸಾಲವನ್ನ ತೀರಿಸುವುದರ ಜೊತೆಗೆ ಇವರ ಕಲ್ಯಾಣ ಯೋಜನೆಗಳಿದಾವಲ್ಲ, ಅವೇ ಹತ್ತತ್ರ 1 ಲಕ್ಷ ಕೋಟಿ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇವರು ಕೊಟ್ಟಿರುವಂತ ಭರವಸೆಗಳನ್ನು ಈಡೇರಿಸಬೇಕು ಅಂದ್ರೆ ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಹೊರೆ ಬೀಳುತ್ತೆ. ಹತ್ತತ್ರ 1 ಲಕ್ಷ ಕೋಟಿ. ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಹತ್ತತ್ರ 60,000 ಕೋಟಿ ಆಗಿತ್ತಲ್ಲ, ಇಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಘೋಷಣೆ ಮಾಡಿರುವಂಥದ್ದಿಗೆ ಹತ್ತತ್ರ 1 ಲಕ್ಷ ಕೋಟಿ ಆಗುವಂತ ಚಾನ್ಸಸ್ ಇರುವಂತ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚಾಲೆಂಜಸ್ ಇರುವಂಥದ್ದು. ಇಲ್ಲಿ ಕೇಂದ್ರ ಸರ್ಕಾರದ ಸಪೋರ್ಟ್ ಕೂಡ ಬೇಕಾಗುತ್ತೆ. ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಕೇಂದ್ರ ಸರ್ಕಾರದ ಸಪೋರ್ಟ್ ಇಲ್ಲ ಅಂತಂದ್ರೆ TVK ಸಾಕಷ್ಟು ದೊಡ್ಡ ಚಾಲೆಂಜಸ್ ಅನ್ನ ಫೇಸ್ ಮಾಡೋದ್ರ ಜೊತೆಗೆ ಜನರ ನಿರೀಕ್ಷೆಗಳನ್ನ ಅಷ್ಟು ಈಸಿಯಾಗಿ ಫುಲ್ಫಿಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥದ್ದೇ ಪರಿಸ್ಥಿತಿಯನ್ನ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಎದುರಿಸಿತ್ತು. ಅಂತ ಸಂದರ್ಭದಲ್ಲೂ ಕೂಡ ತನ್ನ ಜನಪ್ರಿಯ ಕಲ್ಯಾಣ ಯೋಜನೆಗಳನ್ನ ಘೋಷಣೆ ಮಾಡಿದ್ದನ್ನ ತುಂಬಾ ಈಸಿಯಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರು. ಅಂತಹ ಒಂದು ಕ್ಯಾಲ್ಕುಲೇಷನ್ ಅನ್ನ ಹಾಕೊಂಡಿದ್ದಾರೆ ವಿಜಯ್ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇನೇ ಇದ್ರೂ ಕೂಡ ಈಗ ಸದ್ಯಕ್ಕೆ ವಿಜಯ್ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರ ಅನ್ನುವಂಥದ್ದು ಇನ್ನಷ್ಟೇ ಅಧಿಕೃತ ಆಗಿ ಗೊತ್ತಾಗಬೇಕಾಗಿರುವಂಥದ್ದು. ಯಾಕೆಂದ್ರೆ 108 ಶಾಸಕರ ಅಂದ್ರೆ 108 ಶಾಸಕರು ಗೆದ್ದಿರುವಂಥದ್ದು. ಅದರಲ್ಲಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ವಿಜಯ್ ಅವರು. ಆ ಸಂದರ್ಭದಲ್ಲಿ 107 ಅಂದ್ರೆ ಅವ್ರದ್ದು ಪಕ್ಷದ ಬಲಾಬಲ ಆಗುವಂಥದ್ದು. ಆ ಸಂದರ್ಭದಲ್ಲಿ 117 ಬೇಕಾಗುತ್ತೆ ಮ್ಯಾಜಿಕ್ ನಂಬರ್. ಆ ಟೈಮ್ನಲ್ಲೂ ಕೂಡ 10 ಶಾಸಕರ ಬೆಂಬಲನೆ ಬೇಕಾಗಿರುವಂಥದ್ದು. ಈಗ ಸದ್ಯದ ಕುತೂಹಲ ಯಾರು ಅಧಿಕೃತವಾಗಿ ಬಂದು ಬೆಂಬಲವನ್ನ ಕೊಡ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ TVK ಪಕ್ಷನೇ ನಮ್ಮನ್ನ ಬೆಂಬಲ ಕೇಳಿದೆ ಅಂತ ಹೇಳಿದ್ರು KC ವೇಣುಗೋಪಾಲ್ ಅವರು. ಸೊ ಹೀಗಾಗಿ ಇರುವಂತ ಕುತೂಹಲ NDA ಏನಾದ್ರೂ ಇವ್ರನ್ನ ಮೈತ್ರಿಕೂಟಕ್ಕೆ ಸೆಳೆಯುವಂತ ನಿಟ್ಟಿನಲ್ಲಿ ನೆಕ್ಸ್ಟ್ 2029 ಲೋಕಸಭೆ ಎಲೆಕ್ಷನ್ಗೋಸ್ಕರ ಈಗಲೇ ತಯಾರಿ ಮಾಡಿಕೊಂಡು ಅವರನ್ನ ಸೆಳಿತಾರ, ಸಾಕಷ್ಟು ಭರವಸೆಗಳನ್ನ ಕೊಡ್ತಾರ, ನಾವಿರ್ತೀವಿ ನಿಮಗೆ ಅನುದಾನವನ್ನ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಮುಂದಾಗಿದ್ದೆ. ಆದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲ ಡೌಟ್ ಅಂತ ಕೂಡ ಹೇಳಲಾಗ್ತದೆ. ಸಾಕಷ್ಟು ಲೆಕ್ಕಾಚಾರಗಳಂತೂ ಆಗ್ತದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಂದ್ ಕಡೆ ಪ್ರಚಾರ ಸಂದರ್ಭದಲ್ಲಿ ನಮ್ಮದು ಜಾತ್ಯತೀತ ನಡೆ, ಸೊ ಅದರಿಂದ ನಾವು ಹೊರಗಡೆ ಬರಲ್ಲ ಅಂತ ವಿಜಯ್ ಹೇಳ್ತಾ ಇದ್ರು. ಮತ್ತೊಂದ್ ಕಡೆ
ರಾಜಕೀಯವಾಗಿ ನಮಗೆ DMK ಆಗಲ್ಲ, ಇನ್ನೊಂದು ಕಡೆ ಐಡಿಯಾಲಜಿ BJP ಆಗಲ್ಲ ಅಂತ ಹೇಳಿದ್ರು. ಫೈನ್, ಏನು ಮಾಡ್ತಾರೆ ವಿಜಯ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ.